ರುದ್ರದೇವ ಅನ್ವಿತಾಳ ಮೊದಲ ಮಿಲನ. ನಿಮಗೆ ಚಿಕ್ಕದಾಗಿ ಇಂದಿನ ಎಪಿಸೋಡ್ನ ಬ್ಯಾಕ್ಗ್ರೌಂಡ್ ಸ್ಟೋರಿ. ಯಾರದೋ ಕ್ರೂರ ಷಡ್ಯಂತ್ರಕ್ಕೆ ಬಲಿಯಾಗಿ ಕತ್ತಲ ಕೋಣೆಯಲ್ಲಿ ತನ್ನ ಮಾನ ಪ್ರಾಣ ಎರಡನ್ನೂ ಕಳೆದುಕೊಂಡು ನರಕ ನೋಡಿದಂತಹ ಆ ಮುಗ್ಧ ಅನ್ವಿತಾ ಅಂದು ಕಣ್ಣೀರಿಡುತ್ತಾ ಊರು ಬಿಟ್ಟು ಕಾಲ್ಕೀಳ್ತಾಳೆ. ಇನ್ನೊಂದೆಡೆ ಆ ರಾತ್ರಿಯ ಘಟನೆಯಿಂದಾಗಿ ರಕ್ತ ಕುದಿಯುತ್ತಿರುವ ಸಿಂಹದಂತಹ ಕೋಟ್ಯಾಧಿಪತಿ ರುದ್ರದೇವ ತನ್ನ ಕೆಂಗಣ್ಣಿನಿಂದ ಆ ಹುಡುಗಿಗಾಗಿ ಭೂಮಿ ಆಕಾಶ ಒಂದಾಗುವಂತೆ ಹುಡುಕಾಟ ಮಾಡ್ತಾನೆ. ಆದರೆ ಸಿಗಬೇಕಾದ ಪ್ರಾಯಶ್ಚಿತ್ತದ ಸಾಮ್ರಾಜ್ಯಕ್ಕೆ ಬೇರೊಬ್ಬಳ ರಕ್ತ ಕುಡಿಯುವ ದ್ರೋಹದ ನರಿಬುದ್ಧಿ ಕನ್ನ ಹಾಕ್ತದೆ. 5 ವರ್ಷಗಳ ನಂತರ ಅದೇ ರುದ್ರನ ಗಾಂಭೀರ್ಯನ ಒತ್ತು ಬೆಳೆದಂತಹ ಕಂದನ್ ಜೊತೆ ಅನ್ವಿತಾ ಆ ಕಾಲನ ಆಟಕ್ಕೆ ಮರಳಿ ಕಾಲಿಟ್ಟಾಗ ಆ ಸುಳ್ಳಿನ ಸಾಮ್ರಾಜ್ಯ ಧೂಳಿಪಟ ಆಗುತ್ತಾ ಇಲ್ವಾ ನೋಡಬೇಕು. ಇದು ಇಂದಿನ ಭಾಗದ ಸ್ಟೋರಿಯಾಗಿರುತ್ತೆ. ಫೋನ್ ಕೈಗಿಡುತ್ತಿದ್ದಂತೆ ರುದ್ರನ ಕಣ್ಣುಗಳಲ್ಲಿ ಹೊಸ ಭರವಸೆಯ ಬೆಳಕು ಮೂಡ್ತು. ಆ ರಾತ್ರಿ ಹೋಟೆಲ್ ರೂಮ್ನಲ್ಲಿ ನನ್ನ ಜೊತೆಗಿದ್ದ ಹುಡುಗಿಯ ಸುಳಿವು ಕೊನೆಗೂ ಸಿಕ್ತು. ಏನೇ ಆಗಲಿ ನಾನೀಗ ಅವಳ ಬಳಿಗೆ ಹೋಗಲೇಬೇಕು. ನನ್ನಿಂದಾಗಿ ಅವಳು ಕಳೆದುಕೊಂಡಂತಹ ಎಲ್ಲದಕ್ಕೂ ಅನುಭವಿಸಿದ ಪ್ರತಿಯೊಂದು ನೋವಿಗೂ ಕೂಡ ನಾನು ಪರಿಹಾರ ಹುಡುಕಲೇಬೇಕು. ರುದ್ರ ಮನಸ್ಸಿನಲ್ಲೇ ಗಟ್ಟಿಯಾಗಿ ನಿರ್ಧರಿಸಿದ್ದ. ಅದೇ ಸಮಯದಲ್ಲಿ ಸ್ಪಂದನ ತನ್ನ ಬಟ್ಟೆ ಅಂಗಡಿಯಲ್ಲಿ ಚಿಂತಾಕ್ರಾಂತಳಾಗಿ ಕುಳಿತಿದ್ದಳು. 1 ವರ್ಷದ ಹಿಂದಷ್ಟೇ ಆ ಶಾಪ್ ಶುರು ಮಾಡಿದ್ಲು. ಆದರೆ ಬಿಸ್ನೆಸ್ ಬಿಲ್ಕುಲ್ ನಡೆಯುತ್ತಿರಲಿಲ್ಲ. ಕೈಲಿದ್ದ ಹಣವೆಲ್ಲ ಖಾಲಿಯಾಗಿ ಕಡೆಗೆ ಅಂಗಡಿಯ ಬಾಡಿಗೆ ಕಟ್ಟಲು ಕೂಡ ದುಡ್ಡಿಲ್ವಲ್ಲ. ಕೊನೆಗೆ ಅವಳಿಗೆ ಉಳಿದದ್ದು ಆ ವಾಚ್ ಮಾತ್ರ. 5 ವರ್ಷಗಳ ಹಿಂದೆ ದಿ ಬ್ಲೂ ಲೈಟ್ಸ್ ಹೋಟೆಲ್ನ ಸಿಬ್ಬಂದಿಯೊಬ್ಬ ಅವಳಿಗೆ ಕರೆ ಮಾಡಿ, ನೀವು ಉಳಿದುಕೊಂಡಿದ್ದ ಹೋಟೆಲ್ ರೂಮ್ನಲ್ಲಿ ಈ ವಾಚ್ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದ. ಅದು ಅನ್ವಿತಾಳದ್ದೇ ಇರಬಹುದು ಎಂದು ಅನುಮಾನಿಸಿ ಅವಳು ಅದನ್ನು ಏನು ಹೇಳದೆ ತನ್ನದೇ ಅಂತ ಹೇಳಿಬಿಟ್ಟು ಇಟ್ಕೊಂಡಿರ್ತಾಳೆ. ಕ್ರಮೇಣ ಅದು ತೀರಾ ಕಾಸ್ಟ್ಲಿ ವಾಚ್ ಅಂತ ಹೇಳಿಬಿಟ್ಟು ಗೊತ್ತಾದಾಗ ಅದನ್ನು ತಾನೇ ಮಾಡ್ಕೊಳ್ಳೋಕ್ಕೆ ನಿರ್ಧರಿಸ್ತಾಳೆ. ಆದರೆ ಆ ವಾಚ್ ಮಾರಿದರೆ ಇಷ್ಟೊಂದು ದೊಡ್ಡ ಮೊತ್ತದ ಹಣ ಸಿಗ್ತದೆ ಅಂತ ಅವಳು ಯಾವತ್ತೂ ಕೂಡ ಕನಸಿನಲ್ಲೂ ಯೋಚನೆ ಮಾಡ್ತಿರಲಿಲ್ಲ. ಅನಿರೀಕ್ಷಿತವಾಗಿ ಸಿಕ್ಕ ಈ ಭಾರೀ ಮೊತ್ತದ ಹಣವನ್ನು ನೋಡಿ ಸ್ಪಂದನಾಳ ಕಣ್ಣುಗಳು ಅರಳಿದ್ವು. ಇನ್ನಷ್ಟು ದಿನ ಕಾಯಿಲೆ ಇಲ್ಲದೆ ಆಯಾಗಿ ಸಿಟಿಯಲ್ಲಿ ಮೆರೆಯಬಹುದು ಅಂತ ಬೀಗ್ತಿದ್ಲು. ಯಾವುದೇ ಕೆಲಸಕ್ಕೆ ಹೋಗಂಗಿಲ್ಲ. ಇದ್ದಕ್ಕಿದ್ದಂತೆ ಅಂಗಡಿಯ ಬಾಗಿಲು ತೆರೀತು. ಯಾರದು ಎಂದು ತಲೆ ಎತ್ತಿ ನೋಡಿದ ಸ್ಪಂದನ ಆಘಾತದಿಂದ ಇದ್ದಕ್ಕಿದ್ದಂತೆಯೇ ಎದ್ದು ನಿಂತು ಬಿಟ್ಲು. ವೆಲ್ಕಮ್ ಸರ್ ಅಂತ ಹೇಳಲು ಬಂದವಳು ತನ್ನ ಎದುರು ನಿಂತಿದ್ದ ಆ 6 ಅಡಿ ಎತ್ತರದ ಅತ್ಯಂತ ಜೆಂಟಲ್ಮ್ಯಾನ್ ಅರಸನಂತಿದ್ದಂತಹ ವ್ಯಕ್ತಿಯನ್ನ ನೋಡಿ ಮಾತು ಮರೆತೇ ನಿಂತು ಬಿಟ್ಲು. ಅವನ ಗಂಭೀರ ನೋಟದಿಂದ ಕಣ್ಣು ತೆಗೆಯಲು ಅವಳಿಗೆ ಸಾಧ್ಯವೇ ಆಗಲಿಲ್ಲ. ಎಸ್ ಸರ್, ನಿಮ್ಗೇನು ಬೇಕಿತ್ತು? ಪ್ರಜ್ಞೆ ಬಂದಂತೆ ತಡವರಿಸುತ್ತಾ ಕೇಳಿದ್ಲು. ಆಗಲೂ ಅವನ ರಾಯಲ್ ಲುಕ್ಗೆ ಅವಳು ಮರುಳಾಗಿದ್ಲು. ಸ್ಪಂದನ, ರುದ್ರ ತನ್ನ ಗಂಭೀರ ಧ್ವನಿಯಲ್ಲಿ ಕೇಳ್ದ. ಅವನ ಕಣ್ಣುಗಳು ಅವಳನ್ನು ಪರೀಕ್ಷಿಸುವಂತೆ ಬೆಸೆದಿದ್ವು. ಆ ರಾತ್ರಿ ತನ್ನ ಜೊತೆಗಿದ್ದ ಹುಡುಗಿಯ ಮುಖವನ್ನು ನೆನಪಿಸಿಕೊಳ್ಳೋಕೆ ಅವನು ವ್ಯರ್ಥ ಪ್ರಯತ್ನವನ್ನು ಪದೇ ಪದೇ ಇವತ್ತಿನವರೆಗೂ ಮಾಡ್ತಾನೇ ಇದ್ದಾನೆ. ಹಾಂ ಹೌದು ಸರ್, ನಾನೇ ಸ್ಪಂದನ. ಅವಳು ಒಣಗಿದ ತುಟಿಗಳನ್ನು ನಾಲಿಗೆಯಿಂದ ಒದ್ದೆ ಮಾಡಿಕೊಳ್ಳುತ್ತಾ ಉತ್ತರಿಸಿದ್ಲು. ಅವಳ ಉತ್ತರ ಕೇಳಿದ ರುದ್ರ ಜೇಬಿನಿಂದ ಆ ಅಪರೂಪದ ವಾಚನ್ನು ತೆಗೆದು ಅವಳ ಕಡೆಗೆ ಹಿಡಿದ. ಇಷ್ಟು ವರ್ಷಗಳಿಂದ ಈ ವಾಚ್ ನಿನ್ನ ಬಳಿನೇ ಇತ್ತಾ? ಸ್ಪಂದನ ಆ ವಾಚ್ ನೋಡ್ತಿದ್ದಂಗೆ ಮತ್ತೆ ಗೊಂದಲಕ್ಕೊಳಗಾದ್ಲು. ಆದರೂ ಏನು ತಿಳಿಯದಂತೆ ಸಾಧಾರಣ ಮುಖ ಮಾಡಿ, ಹಾಂ ಹೌದು, ಅದು ನನ್ನ ಹತ್ತಿರವೇ ಇತ್ತು ಅಂತ ಸತ್ಯವನ್ನು ಹೇಳಿದ್ಲು. ಹಾಗಾದರೆ 5 ವರ್ಷಗಳ ಹಿಂದೆ ದಿ ಬ್ಲೂ ಲೈಟ್ಸ್ ಹೋಟೆಲ್ನ ರೂಮ್ ನಂಬರ್ 808ನಲ್ಲಿದ್ದದ್ದು ನೀನೇನಾ? ರುದ್ರನ ಚುರುಕಾದ ಕಣ್ಣುಗಳು ಅವಳ ಪ್ರತಿಯೊಂದು ಸಣ್ಣ ಚಲನವಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಿದ್ವು. ಇವಳೇನಾ ಹುಡುಗಿ ಎಂಬ ಸಣ್ಣ ಅನುಮಾನ ಅವನಲ್ಲೂ ಆ ಕ್ಷಣ ಇತ್ತು. ಆದರೆ ರುದ್ರನ ಆ ಪ್ರಶ್ನೆ ಕೇಳಿ ಸ್ಪಂದನ ಅಕ್ಷರಶಃ ಶಾಕ್ಗೆ ಒಳಗಾದ್ಲು. ದಿ ಬ್ಲೂ ಲೈಟ್ಸ್ ಹೋಟೆಲ್ ರೂಮ್ ನಂಬರ್ 808, ಅದು ಶ್ರೇಯಾ ಮತ್ತು ನಾನು ಸೇರಿ ಅನ್ವಿತಾಳನ್ನು ಸಿಕ್ಕಿ ಹಾಕಿಸಿದಂತಹ ರೂಮ್ ನಂಬರ್ ಅಲ್ವಾ? ಇವನ್ಯಾಕೆ ಅದರ ಬಗ್ಗೆ ಕೇಳ್ತಿದ್ದಾನೆ? ಅವಳ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಓಡಾಡಿದ್ವು. ಆದರೆ ಮುಖದಲ್ಲಿ ಯಾವುದನ್ನೂ ಕೂಡ ತೋರಿಸ್ಕೊಳ್ಳಿಲ್ಲ. ಮರುಕ್ಷಣವೇ ಅವಳಿಗೆ ವಿಷಯ ಅರ್ಥ ಆಯಿತು.
ಆ ರಾತ್ರಿ ಕತ್ತಲೆಯಲ್ಲಿ ಅನ್ವಿತಾಳ ಜೀವನ ಹಾಳು ಮಾಡಿದಂತಹ ಆ ಅಪರಿಚಿತ ಪುರುಷ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಅಬ್ಬಬ್ಬಬ್ಬ ಇವನೇ. ಆದರೆ ಇವನು ಆ ಹುಡುಗಿ ನಾನೇ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾನೆ ಅನಿಸುತ್ತೆ. ಹೌದು ಸರ್, ಆ ದಿನ ಆ ರೂಮ್ನಲ್ಲಿದ್ದದ್ದು ನಾನೇ. ಸ್ಪಂದನ ಎರಡನೇ ಯೋಚನೆ ಇಲ್ಲದೆ ಪಟ್ಟಂತ ಸುಳ್ಳು ಹೇಳಿದ್ಲು. ಈ ವಾಚ್ ಅನ್ನು ಇನ್ನು ಮುಂದೆ ನೀನು ಧರಿಸಬೇಕಾಗಿಲ್ಲ. ಆ ರಾತ್ರಿ ನನ್ನಿಂದ ನಿನಗಾದ ಅನ್ಯಾಯಕ್ಕೆ ಅನುಭವಿಸಿದಂತಹ ನೋವಿಗೆ ಪ್ರಾಯಶ್ಚಿತ್ತವಾಗಿ ನಾನು ನಿನಗೆ ಏನು ಬೇಕಾದರೂ ಮಾಡಲು ಸಿದ್ಧ ಅಂತ ಹೇಳಿದ್ದ ರುದ್ರ ಆ ಬೆಲೆಬಾಳುವ ವಾಚನ್ನು ಅವಳ ಕೈಲಿದ್ದ ಬ್ಯಾಗ್ಗೆ ಹಾಕಿದ್ದ. ನನ್ನ ಹೆಸರು ರುದ್ರದೇವ್. ಈ ಹೆಸರನ್ನ ನೆನ್ಪಿಟ್ಕೋ ಅಂತ ಖಡಕ್ಕಾಗಿ ಹೇಳಿದ್ದ. ರುದ್ರ ಹೇಳಿದ ಪ್ರತಿಯೊಂದು ಮಾತನ್ನ ಕೇಳಿ ಸ್ಪಂದನ ತಬ್ಬಿಬ್ಬಾಗಿದ್ಲು. ಕೊನೆಗೂ ಅವನು ಯಾರು, ಎಂತಹ ಭಾರೀ ಶ್ರೀಮಂತ ಎಂಬಂತಹ ಸತ್ಯ ಗೊತ್ತಾದಾಗ ಅವಳ ಆಘಾತ ದುರಾಸೆಯಾಗಿ ಬದಲಾಗಿತ್ತು. ನೀವೇನಾ ಮೀನಾಕ್ಷಿ ಗ್ರೂಪ್ ಆಫ್ ರುದ್ರದೇವ್ ಅಂತ ಕೇಳ್ತಿದ್ದಾಗೆ ಸ್ಪಂದನಳ ಧ್ವನಿ ಆಶ್ಚರ್ಯ ಮತ್ತು ಭಯದಿಂದ ನಡುಗಿತ್ತು. ರುದ್ರನ ಜೊತೆಯಲ್ಲಿದ್ದಂತಹ ಅಸಿಸ್ಟೆಂಟ್ ತಕ್ಷಣ ತನ್ನ ಜೇಬಿನಿಂದ ಒಂದು ವಿಸಿಟಿಂಗ್ ಕಾರ್ಡನ್ನು ತೆಗೆದು ಅವಳ ಕೈ ಕೊಟ್ಟು, ಮೇಡಮ್, ಇದು ಸರ್ ಅವರ ಪರ್ಸ್ನಲ್ ನಂಬರ್, ನಿಮ್ಗೇನಾದರೂ ಬೇಕಿದ್ರೆ ನನಗೆ ಕಾಲ್ ಮಾಡಬಹುದು ಅಂತ ಆ ಸಹಾಯಕ. ಸ್ಪಂದನ ನಡುಗುವ ಕೈಗಳಿಂದ ಕಾರ್ಡ್ ಪಡೆದುಕೊಂಡ್ಲು. ಅದರ ಮೇಲೆ ಚಿನ್ನದ ಅಕ್ಷರಗಳಲ್ಲಿ ಹೊಳೆಯುತ್ತಿದ್ದ ಹೆಸರನ್ನು ನೋಡ್ತಿದ್ದಂಗೆ ಅವಳ ಎದೆ ಬಡಿತ ಅನ್ನೋಂಥದ್ದು ಜೋರಾಯಿತು. ಹಾಗಾದರೆ ಆ ರಾತ್ರಿ ಅನ್ವಿತಾ ಜೊತೆ ಇದ್ದದ್ದು ಇವನೇನಾ? ನಾವವಳನ್ನು ಹಾಳು ಮಾಡೋಕೆ ಎಣದ ಬಲೆಯಲ್ಲಿ ಇಂಥ ದೊಡ್ಡ ಶಕ್ತಿ ಬಂದು ಬೀಳುತ್ತೆ ಅಂತ ಊಹೆ ಕೂಡ ಮಾಡಿರಲಿಲ್ಲ ಬಿಡಿ. ಆ ಸತ್ಯ ಅರಿವಾಗ್ತಿದ್ದಂಗೆ ಸ್ಪಂದನಾಳ ಕಣ್ಣುಗಳಲ್ಲಿ ದ್ರೋಹದ ನರಿಬುದ್ಧಿ ಮಿಂಚಿತ್ತು. ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕಿದ್ಲು. ಈ ಕಥೆಯಿಂದ ಅನ್ವಿತಾಳ ಹೆಸರನ್ನು ಶಾಶ್ವತವಾಗಿ ಅಳಿಸಿ ಹಾಕಿದರೆ ಮುಂದೆ ನಾನು ಮಹಾರಾಣಿಯಾಗಿ ಬದುಕಬಹುದು. ಅಷ್ಟೇ ಏಕೆ, ಈ ರುದ್ರನ ಹೆಂಡತಿಯಾಗಿಯೂ ಮೆರೆಯಬಹುದು. ರುದ್ರ ಸರ್, ಆ ರಾತ್ರಿಯಿಂದ ನನ್ನ ಜೀವವೇ ಹೋದಂತಾಗಿದೆ. ನನ್ನ ಜೀವನ ಹಾಳಾಗಿದೆ. ಆ ದಿನದ ನಂತರ ನಾನು ಎಷ್ಟೆಲ್ಲ ಅನುಭವಿಸಿದೆ, ಎಷ್ಟು ನರಕ ನೋಡಿದೆ ಅಂತ ನಿಮ್ಗೆ ಗೊತ್ತಾ? ಕಣ್ಣಲ್ಲಿ ಸುಳ್ಳು ಕಣ್ಣೀರನ್ನು ತರಿಸ್ಕೊಂಡು ಅತ್ಯಂತ ದಯಾನೀಯವಾಗಿ ಅವನ ಮುಖವನ್ನು ನೋಡಿದ್ಲು. ಹೆದರಬೇಡ ಸ್ಪಂದನ, ಇನ್ಮುಂದೆ ನಿನಗೆ ಯಾವುದೇ ರೀತಿಯ ತೊಂದರೆಯಾಗಲು ನಾನು ಖಂಡಿತ ಬಿಡಲ್ಲ, ರುದ್ರ ಗಂಭೀರ ಹಾಗೂ ಭರವಸೆಯ ಧ್ವನಿಯಲ್ಲಿ ಹೇಳಿದ್ದ. ಸ್ಪಂದನ, ಮೇಡಮ್, ಸರ್ ನಿಮಗಾಗಿ ಈಗಾಗಲೇ ಸಿಟಿಯಲ್ಲಿ ಒಂದು ಸಪರೇಟ್ ಬಂಗಲೆಯನ್ನು ಬುಕ್ ಕೂಡ ಮಾಡಿದ್ದಾರೆ. ನೀವು ಯಾವಾಗ ಬೇಕಾದರೂ ಅಲ್ಲಿಗೆ ಬಂದು ಶಿಫ್ಟ್ ಆಗಬಹುದು. ನಿಮಗೇನು ಬೇಕು, ಎತ್ತಬೇಕು, ಎಲ್ಲ ಸೌಲಭ್ಯಗಳನ್ನು ಅಲ್ಲೇ ನಾವು ಒದಗಿಸಿಕೊಡ್ತೇವೆ ಎಂದು ರುದ್ರನ ಸಹಾಯಕ ತಿಳಿಸ್ದ. ಅದನ್ನು ಕೇಳಿ ಸ್ಪಂದನಾಳಿಗೆ ಖುಷಿಯೋ ಖುಷಿ. ತನಗೆ ಸಿಗಲಿರುವ ಈ ಐಷಾರಾಮಿ ರಾಜಭೋಗದ ಜೀವನವನ್ನು ನೆನೆದು ಅವಳ ಕಣ್ಣುಗಳು ಹೊಳೆದವು. ನನಗೆ ತುರ್ತು ಕೆಲಸವಿದೆ, ನಾನಿನ್ನೂ ಬರ್ತೀನಿ ಅಂತ ಹೇಳಿದ ರುದ್ರ ಅವಳನ್ನು ಒಮ್ಮೆ ಆಳವಾಗಿ ನೋಡಿ ಅಲ್ಲಿಂದ ಹೊರಟು ಹೋದ. ಅವನು ಹೋಗುತ್ತಿದ್ದಂತೆ ಸ್ಪಂದನ ತಡೆಯಲಾಗದ ಸಂತೋಷದಿಂದ ಜಿಗಿದಾಡಿದ್ಲು. ನಾನು ಇನ್ನು ಮುಂದೆ ಕೋಟ್ಯಾಧಿಪತಿ, ಇಂದಿನಿಂದ ನನಗೆ ರಾಜಕುಮಾರಿಯಂತಹ ಲೈಫ್ ಸಿಗುತ್ತೆ ಎಂದು ಬೀಗುತ್ತಾ ಕೈಲಿದ್ದ ಆ ಅಪರೂಪದ ವಾಚನ್ನು ಆಸೆಯಿಂದ ಎದೆಗೆ ಅಪ್ಪಿಕೊಂಡ್ಬಿಟ್ಲು. 5 ವರ್ಷಗಳ ಹಿಂದೆ ಮನೆಯಿಂದ ಕಾಲು ಕೀಳಲ್ಪಟ್ಟಂತಹ ಅನ್ವಿತಾ ಮತ್ತೆಂದೂ ಹಿಂತಿರುಗಿ ಬರಲ್ಲ, ತನ್ನ ಈ ಕಳ್ಳಾಟ ಎಂದಿಗೂ ಕೂಡ ಬಯಲಾಗಲ್ಲ ಎಂಬ ಅತಿಯಾದ ಆತ್ಮವಿಶ್ವಾಸ ಅವಳಲ್ಲಿ ಮೂಡಿತ್ತು. ಕಾರ್ನಲ್ಲಿ ಹಿಂತಿರುಗುವಾಗ ರುದ್ರ ತೀವ್ರ ಆಲೋಚನೆಯಲ್ಲಿ ಮುಳುಗಿದ್ದ. ಕಿಟಕಿಯಿಂದ ಬಂದಂತಹ ಸೂರ್ಯನ ಎಳೆಬಿಸಿಲು ಅವನ ಮುಖದ ಮೇಲೆ ಬಿದ್ದಾಗ ಅವನ ಕಾಫಿ ಬಣ್ಣದ ಕಣ್ಣುಗಳು ಹೊಳಿತಾ ಇತ್ತು. ಕಡೆದು ನಿಲ್ಲಿಸಿದ ಸುಂದರ ಶಿಲೆಯಂತೆ ಕಾಣ್ತಿದ್ದ ಅವನ ಗಂಭೀರ ಮುಖದಲ್ಲಿ ಅಪರಾಧಿ ಪ್ರಜ್ಞೆಯ ಛಾಯೆ ಮಾತ್ರ ಎದ್ದು ಕಾಣಿಸ್ತಿತ್ತು. ರುದ್ರ ತನ್ನ ವ್ಯವಹಾರ ಸಾಮ್ರಾಜ್ಯದ ಚುಕ್ಕಾಣಿ ಹಿಡಿದದ್ದು ಕೇವಲ 5 ವರ್ಷಗಳ ಹಿಂದೆ. ಅದಾದ ನಂತರ ಮೀನಾಕ್ಷಿ ಗ್ರೂಪ್ಸ್ ಬೆಳೆದು ನಿಂತದ್ದು ಇತಿಹಾಸ. ಇದು ಭಾರತದಾದ್ಯಂತ ಅದರ ಬಿಸ್ನೆಸ್ ಉನ್ನತ ಮಟ್ಟದಲ್ಲಿದ್ದರೆ ಅದಕ್ಕೆ ಕಾರಣ ರುದ್ರನ ಕಠಿಣ ಪರಿಶ್ರಮ ಮತ್ತು ಚಾಣಾಕ್ಷ ಬುದ್ಧಿ. 5 ವರ್ಷಗಳ ಹಿಂದೆ ಆ ನಿರ್ಜನ ರಾತ್ರಿಯಲ್ಲಿ ರುದ್ರ ಬಿಸ್ನೆಸ್ ಮೀಟಿಂಗ್ಗೋಸ್ಕರ ದಿ ಬ್ಲೂ ಲೈಟ್ಸ್ ಹೋಟೆಲ್ಗೆ ಹೋಗಿದ್ದ. ಆದರೆ ಅವನ ಹೇಳಿಕೆಯನ್ನು ಸಹಿಸದಂತಹ ಶತ್ರುಗಳು ಅವನು ಕುಡಿದ ಡ್ರಿಂಕ್ಸ್ಗೆ ಮತಿಭ್ರಮಿಸುವಷ್ಟು ಮಾದಕ ದ್ರವ್ಯವನ್ನು ಬೆರೆಸಿದರು. ಸಮಾಜದ ಮುಂದೆ ಅವನ ಮಾನ ಹರಾಜು ಹಾಕಿ ಬಿಸ್ನೆಸ್ ಹಾಳು ಮಾಡುವುದು ಅವರ ಕುತಂತ್ರವಾಗಿತ್ತು.
ಆದರೆ ನಶೆಯಲ್ಲಿ ತತ್ತರಿಸುತ್ತಿದ್ದ ರುದ್ರ ಕಾಲುಗಳು ತಡವರಿಸಿ ತಪ್ಪಾಗಿ ಬೇರೊಂದು ರೂಮ್ಗೆ ಕಾಲಿಟ್ಟಿದ್ದ. ಅಲ್ಲಿ ಅವನಿಗಾಗಿ ಕಾಯುತ್ತಿತ್ತು ವಿಧಿಯ ರಂಗಸ್ಥಳ. ಮುಗ್ಧ ಹುಡುಗಿ ಅನ್ವಿತಾ ಆ ಕತ್ತಲೆ ಕೋಣೆಯಲ್ಲಿ ಸಿಲುಕಾಕೊಂಡಿದ್ಲು. ಅಂದಿನಿಂದ ತನ್ನಿಂದಾಗಿ ಒಬ್ಬ ಮುಗ್ಧ ಹೆಣ್ಣಿನ ಜೀವನ ಹಾಳಾಯ್ತಲ್ವಾ ಎಂಬಂತಹ ತೀವ್ರ ಅಪರಾಧಿ ಭಾವನೆ ರುದ್ರನನ್ನ ಒಳಗೊಳಗೆ ಕೊಲ್ತಿತ್ತು. ಆ ದಿನ ತನ್ನ ಮೃಗೀಯ ನಡವಳಿಕೆಗೆ ಬೆದರಿ ನೋವಿನಿಂದ ಅಳುತ್ತಾ ಇರುವಂತಹ ಆ ಹುಡುಗಿಯ ಶಬ್ದ ಇಂದಿಗೂ ಅವನ ಕಿವಿಯಲ್ಲಿ ರಿಂಗಣಿಸ್ತಾ ಇತ್ತು. ಆದರೆ ಇಂದು ಆ ವಾಚ್ ಹಿಡಿದು ನಿಂತಿದ್ದಂತಹ ಸ್ಪಂದನಾಳನ್ನು ನೋಡಿದಾಗ ಆ ದಿನ ತಾನು ಅನುಭವಿಸಿದ ಸಣ್ಣ ಅನುಮಾನವು ಮಾಯವಾಗಿ ಇವಳೇ ಆ ದಿನ ಇದ್ದ ಹುಡುಗಿ ಎಂದು ಕುರುಡಾಗಿ ನಂಬಿಬಿಟ್ಟ. ಅವಳಿಗೆ ಆದ ಅನ್ಯಾಯಕ್ಕೆ ಹೇಗಾದರೂ ಮಾಡಿ ತಾನು ಪರಿಹಾರ ನೀಡಲೇಬೇಕಂತ ಮನಸ್ಸಿನಲ್ಲೇ ನಿರ್ಧರಿಸಿದ. ಆದರೆ ನಿಜವಾದ ಅನ್ವಿತಾ ತನ್ನ ಜಾಗವನ್ನು ಬೇರೊಬ್ಬಳು ಅಕ್ರಮವಾಗಿ ಪಡೆದುಕೊಂಡಿದ್ದಾಳೆ ಎಂಬಂತಹ ಕನಿಷ್ಠವಾದ ಸುಳಿವು ಇಲ್ಲದೆ ವಿದೇಶದ ಫ್ಲ್ಯಾಟ್ನಲ್ಲಿ ಬಟ್ಟೆಗಳನ್ನು ಪ್ಯಾಕ್ ಮಾಡುತ್ತಾ ಭಾರತಕ್ಕೆ ಹೊರಡಲು ತಯಾರಿಯನ್ನ ನಡೆಸ್ತಾ ಇದ್ಲು. ಅಮ್ಮ, ನಾವು ನಿಜವಾಗ್ಲೂ ನಮ್ಮ ಅಜ್ಜನ ಮನೆಗೇನೆ ಹೋಗ್ತಾ ಇದ್ದೀವಾ? ಸುಮಾರು 4 ವರ್ಷದ ಮುದ್ದಾದ ಮಗು ರಿಷಿ ಅನ್ವಿತಾಳ ಕಾಲುಗಳನ್ನು ಗಟ್ಟಿಯಾಗಿ ಅಪ್ಕೊಳ್ಳುತ್ತಾ ತೊದಲ ನುಡಿಯಲ್ಲಿ ಕೇಳಿದ್ದ. ಅವನು ನೀಲಿ ಬಣ್ಣದ ಚೆಕ್ ಶರ್ಟ್ ಮತ್ತು ಮುದ್ದಾದ ಶಾರ್ಟ್ಸ್ ಧರಿಸಿದ್ದ. ಹಾಲಿನಂತಹ ಬಿಳಿ ಬಣ್ಣ ಹಾಗೂ ಚಿಕ್ಕ ವಯಸ್ಸಿನಲ್ಲೂ ಅವನ ಮುಖದಲ್ಲಿ ಯಾವುದೋ ಒಂದು ಅದ್ಭುತ ರಾಯಲ್ ಲುಕ್ ಇತ್ತು. ವಿಶೇಷವಾಗಿ ಆ ಕಣ್ಣುಗಳು, ಮುಗ್ಧತೆಯ ನಡುವೆಯೂ ರುದ್ರನ ಕಣ್ಣುಗಳಲ್ಲಂತೆಯೇ ಒಂದು ರೀತಿಯ ಗಾಂಭೀರ್ಯ. ಅದನ್ನು ನೋಡಿದ್ದ ಯಾರೇ ಆದರೂ ಕೂಡ ತಕ್ಷಣ ಓಡಿಬಂದು ಎತ್ತಿ ಮುದ್ದಾಡುವಷ್ಟು ಮುದ್ದಾದ ಕಂದ. ಆ ಪುಟ್ಟ ಕಂದ ಅನ್ವಿತಾ ಪ್ರೀತಿಯಿಂದ ಕೆಳಗ್ಬಾಗಿ ಅವನನ್ನು ಎತ್ಕೊಂಡು ಸೊಂಟದ ಮೇಲೆ ಕುಂಡರ್ಸ್ಕೊಂಡ್ಲು. ಓ ಮೈ ಡಿಯರ್ ಕಂದ, ಅಮ್ಮ ಮತ್ತೆ ನನ್ನ ರಿಷಿ ಕುಟ್ಟಿ ಸ್ವಂತ ಊರಿಗೆ ಹೋಗ್ತಿದ್ದೀವಲ್ವಾ? ನಿನಗೆ ನಮ್ಮ ಊರಿಗೆ ಬರೋದು ಇಷ್ಟ ಅಲ್ವಾ ಪುಟಾಣಿ? ಅವಳು ಅವನ ಮೃದುವಾದ ಕೆನ್ನೆಗೆ ಪ್ರೀತಿಯಿಂದ ಮುತ್ತಿಡುತ್ತಾ ಕೇಳ್ತಾ ಇದ್ದಾಳೆ. ಆದರೆ ತಾನು ಮರಳಿ ಕಾಲಿಡುತ್ತಿರುವಂತಹ ತಾಯ್ನಾಡಿನಲ್ಲಿ ತನಗಾಗಿ ಎಂತಹ ದೊಡ್ಡ ಭೂಕಂಪ, ಎಂತಹ ಕರಾಳ ಆಘಾತ ಕಾದಿದೆ ಎಂಬಂತಹ ಸಣ್ಣ ಸುಳಿವು ಕೂಡ ಆ ಒಂದು ಮುಗ್ಧೆಗೆ ಇರಲಿಲ್ಲ. 5 ವರ್ಷಗಳ ಹಿಂದೆ ಯಾವುದೋ ಕುತಂತ್ರಕ್ಕೆ ಬಲಿಯಾಗಿ ಸಮಾಜ ನಿಂದನೆಯನ್ನು ತಾಳಲಾರದೆ ತನ್ನ ಜೀವವನ್ನು ಉಳಿಸ್ಕೋಬೇಕಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಗರ್ಭಿಣಿಯಾಗಿದ್ದಾಗ ದೇಶ ತೊರೆದು ಬಂದಿದ್ದಂತಹ ಅನ್ವಿತಾಗೆ ಈಗ ಮತ್ತೆ ಭಾರತಕ್ಕೆ ಮರಳುವ ಅನಿವಾರ್ಯತೆ ಯಾಕೆ ಬಂತು ಗೊತ್ತಿಲ್ಲ. ಆದರೆ ಅಲ್ಲಿ ತನ್ನ ಅಸ್ತಿತ್ವವನ್ನೇ ಸಂಪೂರ್ಣವಾಗಿ ಅಳಿಸಿ ತನ್ನ ಮಗನ ಭವಿಷ್ಯವನ್ನೇ ಬದಲಾಯಿಸಬಲ್ಲಂತಹ ಸತ್ಯವೊಂದು ರೂಪುಗೊಳ್ಳುತ್ತಿರುವಂಥದ್ದು ಅವಳಿಗೆ ತಿಳಿದೂ ಇರಲಿಲ್ಲ. ಸ್ಪಂದನ ಕಟ್ಟಿದಂಥ ಸುಳ್ಳಿನ ಕೋಟೆ, ರುದ್ರನ ಅಪರಾಧಿ ಪ್ರಜ್ಞೆಯ ಪ್ರಾಯಶ್ಚಿತ ಮತ್ತು ಅನ್ವಿತಾಳ ಮರಳಿ ಬರುವಿಕೆ, ಈ ಒಂದು ಮೂವರ ಹಾದಿ ಒಂದೇ ಕಡೆ ಸಂಧಿಸಿದಾಗ ಅಲ್ಲಿ ಏನಾಗಬಹುದು? ಕತೆ ಮುಂದುವರಿಯುತ್ತೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗೆ ಈ ಕತೆ ಎತ್ತ ಸಾಗಬೇಕು, ನಿಮ್ಮ ಐಡಿಯಾ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು.